Hello everyone. Today's video I'm going to discuss with you the concept vouching of receipts. In my previous video we have understand the topic what are the major types are involved in vouchers. For example, first one is primary voucher, second one collateral voucher, internal vouchers and external vouchers ಅಂತ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀವಿ. 4 ಟೈಪ್ ಆಫ್ ವೋಚರ್ಸು ಇರುತ್ತೆ ಅಂತ. ಅದರಲ್ಲಿ ಕ್ಯಾಶ್ ರೆಸಿಪ್ಟ್ಸ್ ಅಂತ ಹೇಳ್ತೀವಿ. ವೋಚಿಂಗ್ ಆಫ್ ರೆಸಿಪ್ಟ್ಸ್ ಆರ್ ವೋಚಿಂಗ್ ಆಫ್ ಕ್ಯಾಶ್ ರೆಸಿಪ್ಟ್ಸ್ ಅಂತ ಕರಿತೀವಿ. ಇದು ಪ್ರೈಮರಿ ವೋಚರ್ ಅಥವಾ ಕೊಲಾಟರಲ್ ವೋಚರಲ್ಲಿ ಬರುವಂಥ ಒಂದು ಏನು ಎವಿಡೆನ್ಸ್ ಅಂತ ಕರಿತೀವಿ. ವೋಚಿಂಗ್ ಅಂತಂದರೆ ನಿಮಗೆ ಗೊತ್ತು, ಒಂದು ಆರ್ಗನೈಸೇಷನಲ್ಲಿ ಏನು ಟ್ರಾನ್ಸಾಕ್ಷನ್ಸನ್ನು ಮೇಂಟೈನ್ ಮಾಡಿರ್ತಾರೆ, ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡಿರ್ತಾರೆ, ಆ ಒಂದು ರೆಕಾರ್ಡ್ಸನ್ನು ವಿತ್ ಎವಿಡೆನ್ಸ್ ಜೊತೆ ಏನು ಮಾಡುವಂಥದ್ದು, ವೆರಿಫಿಕೇಷನ್ಸನ್ನು ಮಾಡುವಂಥದ್ದು, ಅದನ್ನು ವೋಚಿಂಗ್ ಅಂತ ಕರಿತೀವಿ. ಈ ರೆಸಿಪ್ಟ್ಸನ್ನು ಕೂಡ ವೋಚಿಂಗ್ ಮಾಡಬೇಕಾಗತ್ತೆ, ಕ್ಯಾಶ್ ರೆಸಿಪ್ಟ್ಸನ್ನು ಕೂಡ ವೋಚಿಂಗ್ ಮಾಡಬೇಕಾಗತ್ತೆ. ಇದು ಒಂದು ಟೈಪ್ ಆಫ್ ವೋಚಿಂಗ್ ಅಂತ ಕರಿತೀವಿ. ವೋಚಿಂಗ್ ಆಫ್ receipts means vouching of the cash receipt transaction, verifying the vouchers of the receipt side or debit side of the cash book. ವೋಚಿಂಗ್ ಆಫ್ ರೆಸಿಪ್ಟ್ಸ್ ಅಂತಂದರೆ ಕ್ಯಾಶ್ ರೆಸಿಪ್ಟ್ ಟ್ರಾನ್ಸಾಕ್ಷನ್ಸ್ ಏನೇನಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕ್ಯಾಶ್ ಬುಕ್ಕನ್ನು ಮೇಂಟೈನ್ ಮಾಡಬೇಕಾದ್ರೆ ಆ ಡೆಬಿಟ್ ಸೈಡಲ್ಲಿ ಹಾಕುವಂಥ ಐಟಮ್ಸು ಅದನ್ನು ರೆಸಿಪ್ಟ್ ಸೈಡ್ ಅಂತ ಕೂಡ ಕರೀತಾರೆ. ಆ ಒಂದು ಏನೆಲ್ಲ ಮೆನ್ಷನ್ ಮಾಡಿರ್ತಾರೆ, ಆ ಟ್ರಾನ್ಸಾಕ್ಷನ್ಸಲ್ಲಿ ಮೆನ್ಷನ್ ಮಾಡಿರುವಂಥ ಐಟಮ್ಸ್ ಏನೆಲ್ಲ ಇರುತ್ತೆ ಅವುಗಳನ್ನು ವೆರಿಫಿಕೇಷನ್ಸನ್ನು ಮಾಡುವಂಥದ್ದು. ಅಂತಂದರೆ ರೆಸಿಪ್ಟ್ಸ್ಗಳನ್ನು ವೆರಿಫಿಕೇಷನ್ಸನ್ನು ಮಾಡೋದನ್ನು ನಾವೇನಂತ ಕರಿತೀವಿ, ವೋಚಿಂಗ್ ಆಫ್ ರೆಸಿಪ್ಟ್ಸ್ ಅಂತ ಕರೆಯುವಂಥದ್ದು. ಯೂಶಲಿ ಇಟ್ ಈಸ್ ಡಿಫಿಕಲ್ಟ್ ಟು ವಾಚ್ ದ ರೆಸಿಪ್ಟ್ ಆಫ್ ಕ್ಯಾಶ್ ದ್ಯಾನ್ ಟು ವಾಚ್ ಪೇಮೆಂಟ್ಸ್ ಆ್ಯಸ್ ಸಮ್ ಎಂಟ್ರೀಸ್ ಮೈಟ್ ಹ್ಯಾವ್ ಬೀನ್ omitted altogether, and therefore only an indirect evidence like counterfoils of receipts issued, carbon copies of receipts, contracts and letter from debtors are available. ಅಂದರೆ ಈ ರೆಸಿಪ್ಟ್ಸನ್ನು ವೋಚಿಂಗ್ ಮಾಡೋದು ಪೇಮೆಂಟ್ ವೋಚಿಂಗಿಗಿಂತ ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಯಾಕಂತಂದರೆ ಈ ರೆಸಿಪ್ಟ್ಸ್ ಏನು ಮೇಂಟೈನ್ ಮಾಡಿರ್ತಾರೆ ಅದಕ್ಕೆ ಸಿಗುವಂತಹ ಎವಿಡೆನ್ಸ್ ಎಲ್ಲದೂ ಕೂಡ ಇಂಡೈರೆಕ್ಟಾಗಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೌಂಟರ್ ಫಾಯಿಲ್ಸ್ ರೆಸಿಪ್ಟ್ಸ್ ಅಂತ ಕರಿತೀವಿ. ಕೌಂಟರ್ ಫಾಯಿಲ್ ಅಂತಂದರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ರೆಸಿಪ್ಟ್ ಆಗಿರ್ಬೋದು ಅಥವಾ ಚೆಕ್ ಆಗಿರ್ಬೋದು, ಅವುಗಳನ್ನು ಬೇಸಾಗಿಟ್ಕೊಂಡು, ಅಂತಂದರೆ ಕೆಲವೊಂದು ಕಾರ್ಬನ್ ಕಾಪೀಸ್ ಎಲ್ಲ ಏನು ಮಾಡ್ತಾರೆ, ಬೇಸಾಗಿಟ್ಕೊಂಡಿರ್ತಾರೆ, ಅಂತಂದರೆ ಫರ್ದರ್ ವೆರಿಫಿಕೇಷನ್ಸ್ಗೆ ಅಂತ ಮೇಂಟೈನ್ ಮಾಡಿರ್ತಾರೆ. ಹಾಗಾಗಿ ಈ ಒಂದು ವೋಚಿಂಗ್ ಆಫ್ ರೆಸಿಪ್ಟ್ಸ್ ಅನ್ನೋದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಅದೇ ಪೇಮೆಂಟ್ ವೋಚಿಂಗ್ ಆದರೆ ಏನಾಗುತ್ತೆ ಅಂತಂದರೆ, ನಾವು ಯಾವುದಕ್ಕಾದ್ರೂ ಪೇಮೆಂಟ್ ಮಾಡಿದ್ರೆ ನಮ್ಮ ಹತ್ರ ಒರಿಜಿನಲ್ ಕಾಪಿ ಇರುತ್ತೆ. ಅಂತಂದರೆ ಏನಾದರೂ ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಅವ್ರು ಕೊಡುವಂಥ ರೆಸಿಪ್ಟ್ ಏನಿರುತ್ತೆ ನಮ್ಮ ಹತ್ರನೇ ಹಾಗೆ ಸೇಫಾಗಿ ಉಳ್ಕೊಂಡಿರುತ್ತೆ. ಅದೇ ರೆಸಿಪ್ಟ್ಸ್ ವೋಚರಲ್ಲಾದರೆ ಏನಾಗುತ್ತೆ ಅಂತಂದರೆ, ನಾವೇನಾದರೂ ಸೇಲ್ಸ್ ಮಾಡಿರ್ತೀವಿ, ಸೇಲ್ಸ್ ಮಾಡಿದಾಗ ಒರಿಜಿನಲ್ ರೆಸಿಪ್ಟನ್ನು ಯಾರು ಕಸ್ಟಮರ್ ಬೈ ಮಾಡಿರ್ತಾನೆ ಅವನಿಗೆ ಕೊಡ್ತೀವಿ, ನಾವು ಕಾರ್ಬನ್ ಕಾಪಿಯನ್ನು ಹಾಗೆ ರೆಫರೆನ್ಸಿಗೆ ಅಂತ ಇಟ್ಕೊಂಡಿರ್ತೀವಿ. ಹಾಗಾಗಿ ಈ ಒಂದು ರೆಸಿಪ್ಟ್ಸಲ್ಲಿ ಫ್ರಾಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಇದನ್ನು ವೋಚಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗಿರುತ್ತೆ ಅಂತ ಹೇಳ್ತಾರೆ. Auditor should check a few items at random, and if he finds them to be in order, he may assume that the others will be correct, but he must not forget to compare the rough cash book or the diary with the cash book. ಅಂತಂದರೆ ಯಾರು ಆಡಿಟರ್ ವೋಚಿಂಗನ್ನು ಮಾಡ್ತಾನೆ ಅವನು ಕೆಲವೊಂದು ಫ್ಯೂ ಐಟಮ್ಸನ್ನು ರ್ಯಾಂಡಮ್ ಆಗಿ ವೆರಿಫಿಕೇಷನ್ ಮಾಡಬೇಕು. ಅಂತಂದರೆ ಕ್ಯಾಶ್ ಬುಕ್ಕಲ್ಲಿ ರೆಸಿಪ್ಟ್ ಸೈಡ್ ಬರುವಂಥ ಐಟಮ್ಸ್ ಏನೆಲ್ಲ ಇರುತ್ತೆ ಅವುಗಳನ್ನ ಕೆಲವೊಂದು ಮೇಜರ್ ಐಟಮ್ಸ್ ಅಂತ ಏನೆಲ್ಲ ಕನ್ಸಿಡರ್ ಮಾಡ್ತಾರೆ. ಈಗ ಕ್ಯಾಶ್ ಸೇಲ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ರಿಸೀವ್ಡ್ ಆಗಿರ್ಬೋದು, ಈ ರೀತಿಯಾಗಿ ಮೇಜರ್ ಐಟಮ್ಸ್ಗಳನ್ನು ರ್ಯಾಂಡಮ್ ಆಗಿ ಏನು ಮಾಡಬೇಕು, ವೆರಿಫಿಕೇಷನ್ಸನ್ನು ಮಾಡಬೇಕು. ಮತ್ತು ಅವುಗಳನ್ನು ರಫ್ ಕ್ಯಾಶ್ ಬುಕ್ ಏನಿರುತ್ತೆ ಆ ಕ್ಯಾಶ್ ಬುಕ್ಕು ಮತ್ತು ಡೈರಿ ಏನು ಕ್ಯಾಶ್ ಬುಕ್ ಡೈರಿ ಮೇಂಟೈನ್ ಮಾಡಿರ್ತಾರೆ ಅವೆರಡಕ್ಕೂ ಕೂಡ ಕಂಪ್ಯಾರಿಸನನ್ನು ಮಾಡಿ ನೋಡಬೇಕು. If he finds that there is a time gap between the two dates, he should go deeper into the matter, as it is possible that money might have been received in between the two dates and misappropriated. ಅಂತಂದರೆ ಏನಾದ್ರೂ ಅವನು
ಟೈಮ್ ಗ್ಯಾಪನ್ನು ನೋಡಿದ್ರೆ ಆಡಿಟರು ಆ ಒಂದು ಏನು ರೆಸಿಪ್ಟ್ಸನ್ನು ವಾಚಿಂಗ್ ಮಾಡಬೇಕಾದ್ರೆ ರ್ಯಾಂಡಮಾಗಿ ಫ್ಯೂ ಐಟಮ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡ್ತಾ ಇರಬೇಕಾದ್ರೆ ಏನಾದರೂ ಡೇಟು ಎರಡಕ್ಕೂ ಅಂತಂದರೆ ಕ್ಯಾಶ್ ಬುಕ್ಕಲ್ಲಿ ಮತ್ತು ರೆಸಿಪ್ಟಲ್ಲಿ ಎರಡಕ್ಕೂ ಇರೋವಂಥ ಡೇಟ್ ಏನಾದರೂ ವೆರಿಫಿಕೇಷನ್ಸ್ ಆಗಿದ್ದರೆ ಆಗ ಏನು ಮಾಡಬೇಕು, ಅವನು ಕೇರ್ಫುಲ್ಲಾಗಿ ಆ ಒಂದು ವೆರಿಫಿಕೇಷನ್ಸನ್ನು ಮಾಡಬೇಕಾಗತ್ತೆ. ಅಂದರೆ ಅಲ್ಲಿ ಫ್ರಾಡ್ಸ್ ಆಗಿರೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಅವನು ಆ ಒಂದು ಏನು ರೆಸಿಪ್ಟ್ಸ್ ಇರುತ್ತೆ ಅದಕ್ಕೆ ಎವಿಡೆನ್ಸ್ಗಳನ್ನು ತೆಗಿತಾ ಹೋಗಬೇಕು. ಆ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಏನು ಮಾಡಬೇಕಾಗುತ್ತೆ, ವಾಚಿಂಗನ್ನು ಮಾಡಬೇಕಾಗುತ್ತೆ. The debit side of cash book shows opening balance, cash sales, receipts from debtors, income from interest, dividend, rental income, commission received, subscription, sales of investments, bill receivable, bad debt recovered, insurance claims, receipt from hire purchase, sale of fixed assets and miscellaneous receipts, etc. Each item of receipt is discussed briefly. ಅಂತಂದರೆ ಕ್ಯಾಶ್ ಬುಕ್ಕಲ್ಲಿ ಬರೋ ಅಂಥ ರೆಸಿಪ್ಟ್ ಸೈಡ್ ಏನೆಲ್ಲ ಐಟಮ್ಸನ್ನು ಮೇಂಟೈನ್ ಮಾಡ್ತೀವಿ ಅಂತಂದರೆ ಈ ಎಲ್ಲ ಐಟಮ್ಸ್ ಓಪನಿಂಗ್ ಬ್ಯಾಲೆನ್ಸು, ಕ್ಯಾಶ್, ಸೇಲ್ಸು ಇವುಗಳನ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಆ ಓಪನಿಂಗ್ ಬ್ಯಾಲೆನ್ಸಲ್ಲಿ ಮತ್ತು ಕ್ಯಾಶ್ ಸೇಲ್ಸಲ್ಲಿ ಕೆಲವೊಂದು ವೆರಿಫಿಕೇಷನ್ಸನ್ನು ಮಾಡಬೇಕಾಗುತ್ತೆ. ಅದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋದಾದರೆ ಫಸ್ಟ್ ಒನ್ ಓಪನಿಂಗ್ ಬ್ಯಾಲೆನ್ಸ್. The first item to be checked on the receipt side of the cash book is opening balance. It should be checked with the balance shown in the audited balance sheet of previous year. ಅಂತಂದರೆ ಯಾವುದೇ ಒಂದು ಕ್ಯಾಶ್ ಬುಕ್ಕನ್ನು ಮೇಂಟೈನ್ ಮಾಡಬೇಕಾದ್ರೆ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸನ್ನು ತೊಗೊಳ್ತೀವಿ. ಆ ಓಪನಿಂಗ್ ಬ್ಯಾಲೆನ್ಸ್ ಏನಾಗಿರುತ್ತೆ ಅಂತಂದರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆಡಿಟರು ಏನು ಓಪನಿಂಗ್ ಬ್ಯಾಲೆನ್ಸನ್ನು ಚೆಕ್ ಮಾಡಬೇಕಾದ್ರೆ ಪ್ರೀವಿಯಸ್ ಇಯರ್ದು ಬ್ಯಾಲೆನ್ಸ್ ಶೀಟ್ ಏನಿರುತ್ತೆ ಅದು ಮತ್ತು ಪ್ರೆಸೆಂಟ್ ಇಯರ್ ಕ್ಯಾಶ್ ಬುಕ್ಕು ಅವೆರಡರಲ್ಲಿ ಇರೋವಂತಹ ಓಪನಿಂಗ್ ಬ್ಯಾಲೆನ್ಸನ್ನು ಅವನು ಏನು ಮಾಡಬೇಕು, ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಕ್ಯಾಶ್ ಸೇಲ್ಸ್. ಚಾನ್ಸಸ್ ಆಫ್ ಫ್ರಾಡ್ ಆರ್ ಗ್ರೇಟರ್ ಅಂಡರ್ ದಿಸ್ ಹೆಡ್. Sufficient care should be taken to watch documentary proofs in support of sales. Various copies of cash memo, salesman's diary, cashier summaries, counterfiles of receipt book, etc. come under check. ಅಂದರೆ ಕ್ಯಾಶ್ ಸೇಲ್ಸಲ್ಲಿ ಏನಾಗುತ್ತೆ ಅಂತಂದರೆ ಫ್ರಾಡ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಆಡಿಟರು ಕ್ಯಾಶ್ ಸೇಲ್ಸಲ್ಲಿ ಏನು ಮಾಡಬೇಕಾಗುತ್ತೆ, ಕೇರ್ಫುಲ್ಲಾಗಿ ವೆರಿಫಿಕೇಷನ್ಸನ್ನು ಮಾಡಬೇಕಾಗುತ್ತೆ. ಇಲ್ಲಿ ತಗೊಳ್ಳುವಂತಹ ಎವಿಡೆನ್ಸು ಯಾವ ರೀತಿ ಇರುತ್ತೆ ಅಂತಂದರೆ ಕ್ಯಾಶ್ ಮೆಮೊ ಆಗಿರ್ಬೋದು, ಸೇಲ್ಸ್ಮನ್ಸ್ ಡೈರಿ ಆಗಿರ್ಬೋದು, ಕ್ಯಾಶಿಯರ್ ಸಮರೀಸ್ ಆಗಿರ್ಬೋದು, ಮತ್ತು ಕೌಂಟರ್ ಫಾಯಿಲ್ಸ್ ಆಫ್ ರೆಸಿಪ್ಟ್ ಅಂತ ಕರಿತೀವಿ. ಅಂದರೆ ಕೌಂಟರ್ ಫಾಯಿಲ್ಸ್ ಅಂತಂದರೆ ಈಗಾಗಲೇ ಹೇಳಿದಾಗೆ ಕೆಲವೊಂದು ಫಾರ್ ಎಕ್ಸಾಂಪಲ್ ಟಿಕೆಟ್, ಪಾರ್ಟ್ ಆಫ್ ದಿ ಟಿಕೆಟ್, ಚೆಕ್ ಅಂತ ಕರಿತೀವಿ. ಅಂತಂದರೆ ಯಾವೆಲ್ಲ ರೆಕಾರ್ಡ್ಸು ಪೇಮೆಂಟಿಗೆ ರಿಲೇಟೆಡ್ ಆಗಿ ಇಟ್ಟಿರುವಂತಹ ರೆಕಾರ್ಡ್ಸ್ ಏನೆಲ್ಲ ಇರುತ್ತೆ ಅವುಗಳನ್ನ ಕೌಂಟರ್ ಫಾಯಿಲ್ಸ್ ಆಫ್ ರೆಸಿಪ್ಟ್ ಅಂತ ಕರಿತೀವಿ. ಇವೆಲ್ಲವನ್ನು ಕೂಡ ಏನು ಮಾಡ್ತಾ ಹೋಗ್ತಾನೆ, ವೆರಿಫಿಕೇಷನ್ಸನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್. ದ ವೋಚರ್ಸ್ ಟು ಬಿ ಚೆಕ್ಡ್ ಇನ್ಕ್ಲೂಡ್ ಪಾಸ್ಬುಕ್, ಬ್ಯಾಂಕ್ ಅಡ್ವೈಸ್, ಕೌಂಟರ್ ಫಾಯಿಲ್ಸ್, ಎಕ್ಸೆಟ್ರಾ. Depending upon the nature of interest received, evidence are available for watching. ಅಂದರೆ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಇಲ್ಲೂ ಕೂಡ ಅವನು ಚೆಕ್ ಮಾಡಬೇಕಾಗುತ್ತೆ. ಇದಕ್ಕೆ ತಗೊಳ್ಳೋ ಅಂಥ ಎವಿಡೆನ್ಸ್ ಯಾವುದಾದಿರುತ್ತೆ ಅಂತಂದರೆ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಮತ್ತು ಕೆಲವೊಂದು ಬ್ಯಾಂಕ್ ಅಡ್ವೈಸಸ್ ಆಗಿರ್ಬೋದು, ಅಂದರೆ ಬ್ಯಾಂಕ್ ರಿಲೇಟೆಡ್ ಮೆಸೇಜಸ್ಸು, ಮತ್ತು ಕೌಂಟರ್ ಫಾಯಿಲ್ಸು ಇವುಗಳನ್ನ ಇಟ್ಕೊಂಡು ಏನು ಮಾಡ್ತಾ ಹೋಗ್ತಾರೆ, ಇನ್ಕಮ್ ಫ್ರಮ್ ಇಂಟ್ರೆಸ್ಟನ್ನು ಚೆಕ್ ಮಾಡ್ತಾ ಹೋಗ್ತಾರೆ. ಈ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಅನ್ನೋದು ಎಷ್ಟು ಇಂಟ್ರೆಸ್ಟನ್ನು ರಿಸೀವ್ಡ್ ಮಾಡ್ಕೊಂಡಿರ್ತಾರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಒಂದು ಆರ್ಗನೈಸೇಷನಲ್ಲಿ ಇರುವಂತಹ ನೇಚರ್ ಆಫ್ ಇಂಟ್ರೆಸ್ಟ್ ರಿಸೀವ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿಯಾಗಿ ಏನು ಮಾಡುತ್ತಾ ಹೋಗ್ತಾರೆ ಅಂತಂದರೆ ಕೆಲವೊಂದು ಸಲ ಇಂಟ್ರೆಸ್ಟನ್ನು ಒಂದು ಕಂಪನಿಯಲ್ಲಿ ಏನಕ್ಕೆಲ್ಲ ಇಂಟ್ರೆಸ್ಟನ್ನು ರಿಸೀವ್ ಮಾಡ್ಕೊಳ್ತಾರೆ ಅಂತಂದರೆ ಬ್ಯಾಂಕಲ್ಲಿ ಒಂದಷ್ಟು ಫಿಕ್ಸ್ಡ್ ಡೆಪಾಸಿಟನ್ನು ಇಟ್ಟಿರ್ತಾರೆ, ಸೇವಿಂಗ್ಸನ್ನು ಇಟ್ಟಿರ್ತಾರೆ, ಮತ್ತು ಲೋನ್ಸನ್ನು ಕೊಟ್ಟಿರ್ತಾರೆ. ಈ
ರೀತಿಯಾಗಿ ಇವುಗಳ ಮೇಲೆ ಏನು ಮಾಡ್ತಾ ಹೋಗ್ತಾರೆ, ಡೆಪಾಸಿಟ್ ಏನಿಟ್ಟಿರ್ತಾರೆ ಅದ್ರ ಮೇಲೆ ಆಗಿರ್ಬೋದು, ಈ ರೀತಿಯಾಗಿ ಇಂಟ್ರೆಸ್ಟನ್ನು ರಿಸೀವ್ ಮಾಡ್ಕೊಳ್ತಾ ಹೋಗ್ತಾರೆ. ಇದಕ್ಕೆ ರಿಲೇಟೆಡ್ ಆಗಿ ಬ್ಯಾಂಕಿಂದ ಕೆಲವೊಂದು ಅಡ್ವೈಸಸ್ ಬಂದಿರುತ್ತೆ, ಮತ್ತು ಪಾಸ್ಬುಕ್ಕನ್ನು ಮೇಂಟೈನ್ ಮಾಡಿರ್ತಾರೆ, ಕೆಲವೊಂದು ಕೌಂಟರ್ ಫೈಲ್ಸ್ ಅವೈಲಬಲ್ ಇರುತ್ತೆ. ಇವುಗಳನ್ನೆಲ್ಲ ಏನು ಮಾಡಬೇಕಾಗುತ್ತೆ, ವೆರಿಫಿಕೇಷನ್ಸನ್ನು ಮಾಡಿ ಅದರಲ್ಲಿರುವಂತಹ ಅರ್ಥಮೆಟಿಕಲ್ ಅಕ್ಯುರಸಿ ಎಷ್ಟಿದೆ ಮತ್ತು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸು ಸರಿಯಾಗಿದೆಯಾ ಅನ್ನೋದನ್ನು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಡಿವಿಡೆಂಡ್. Vouchers to be verified include counterfoils, dividend warrant, passbook, etc. Dividend received should be verified with the counterfoil or upper part of the dividend warrant and with the letters received along with the check for the amount of dividend. ಈ ಡಿವಿಡೆಂಡು ಕೂಡ ಇಟ್ ಈಸ್ ಒನ್ ಆಫ್ ದಿ ರೆಸಿಪ್ಟ್ ಅಂತ ಕರಿತೀವಿ. ಇದು ಕೂಡ ರೆಸಿಪ್ಟ್ ಸೈಡಲ್ಲಿ ಮೆನ್ಷನ್ ಮಾಡುವಂಥದ್ದು. ಇದಕ್ಕೆ ಸಿಗುವಂತಹ ಎವಿಡೆನ್ಸ್ ಯಾವುದಾಗಿರುತ್ತೆ ಅಂತಂದರೆ ಡಿವಿಡೆಂಡ್ ವಾರೆಂಟ್ ಆಗಿರ್ಬೋದು, ಕೌಂಟರ್ ಫಾಯಿಲ್ಸ್ ಆಗಿರ್ಬೋದು, ಪಾಸ್ಬುಕ್ ಆಗಿರ್ಬೋದು. ಇವುಗಳನ್ನು ಬೇಸಾಗಿ ಇಟ್ಕೊಂಡು ಏನು ಮಾಡಬೇಕಾಗುತ್ತೆ, ಡಿವಿಡೆಂಡ್ಗೆ ರಿಲೇಟೆಡ್ ಆಗಿ ವೆರಿಫಿಕೇಷನ್ಸನ್ನು, ವೋಚಿಂಗನ್ನು ಮಾಡಬೇಕಾಗುತ್ತೆ ಒಬ್ಬ ಆಡಿಟರು. ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಡಿವಿಡೆಂಡನ್ನು ರಿಸೀವ್ ಮಾಡ್ಕೋಬೇಕಾದ್ರೆ ಅಲ್ಲಿ ಕೌಂಟರ್ ಫಾಯಿಲ್ಸ್ ಅವೈಲಬಲ್ ಇರುತ್ತೆ. ಒಂದೊಂದು ಸಲ ಡಿವಿಡೆಂಡ್ ವಾರೆಂಟನ್ನು ಕಳಿಸಿರ್ತಾರೆ, ಲೆಟರ್ಸನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ, ಮತ್ತು ಅದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಚೆಕ್ಗಳಿರುತ್ತೆ. ಇವುಗಳನ್ನೆಲ್ಲ ಬೇಸಾಗಿಟ್ಕೊಂಡು ಎಷ್ಟು ಅಮೌಂಟ್ ಆಫ್ ಡಿವಿಡೆಂಡನ್ನು ರಿಸೀವ್ ಮಾಡ್ಕೋಬೇಕು, ಈ ರೀತಿಯಾಗಿ ಇನ್ಫಾರ್ಮೇಷನ್ಸನ್ನು ಚೆಕ್ ಮಾಡಿಬಿಟ್ಟು ಆ ಡಿವಿಡೆಂಡ್ಗೆ ರಿಲೇಟೆಡ್ ಆಗಿ ವೋಚಿಂಗನ್ನು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು rental income. Vouchers with regard to rental income includes rent rolls, lease deed and agreements, counterfoils, respondents with clients, etc. ಅಂದರೆ ರೆಂಟಲ್ ಇನ್ಕಮ್ ಅಂತಂದರೆ ಈಗ ಒಂದು ಆರ್ಗನೈಸೇಷನಲ್ಲಿ ಅವೈಲಬಲ್ ಇರುವಂಥ ಕೆಲವೊಂದು ಮೆಷಿನರೀಸನ್ನು ರೆಂಟಿಗೆ ಕೊಟ್ಟಿರ್ತಾರೆ, ಪ್ಲಾಂಟ್ ಆ್ಯಂಡ್ ಮೆಷಿನರೀಸ್ನ ಲೀಸಿಗೆ ಕೊಟ್ಟಿರ್ತಾರೆ, ಮತ್ತು ಕೆಲವೊಂದು ರಿಯಲ್ ಎಸ್ಟೇಟ್ಸನ್ನು ಲೀಸಿಗೆ ಕೊಟ್ಟಿರ್ತಾರೆ, ಮತ್ತು ಕೆಲವೊಂದು ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ಸನ್ನು ಲೀಸಿಗೆ ಕೊಟ್ಟಿರ್ತಾರೆ ಅಥವಾ ರೆಂಟಿಗೆ ಕೊಟ್ಟಿರ್ತಾರೆ. ಈ ರೀತಿಯಾಗಿ ರೆಂಟಲ್ ಇನ್ಕಮ್ಮು ಏನು ರೆಂಟಿಗೆ ಕೊಟ್ಟಿರ್ಬೋದು ಅಥವಾ ಲೀಸಿಗೆ ಕೊಟ್ಟಿರ್ಬೋದು, ಅದರಿಂದ ರಿಸೀವ್ ಮಾಡ್ಕೊಳ್ಳುವಂಥ ಇನ್ಕಮ್ಗೆ ರಿಲೇಟೆಡ್ ಆಗಿ ಅವ್ರು ಏನು ಮಾಡೋವಂಥದ್ದು, ವೋಚಿಂಗನ್ನು ಮಾಡೋವಂಥದ್ದು. ಅದಕ್ಕೆ ಬೇಸ್ ಎವಿಡೆನ್ಸ್ ಏನೆಲ್ಲ ಆಗಿರುತ್ತೆ ಅಂತಂದರೆ ರೆಂಟ್ ರೋಲ್ಸ್ ಆಗಿರ್ಬೋದು, ಮತ್ತು ಲೀಸ್ ಡೀಡ್ ಆ್ಯಂಡ್ ಅಗ್ರಿಮೆಂಟ್ಸು, ಪಾರ್ಟ್ನರ್ಸು ಮತ್ತು ಕ್ಲೈಂಟ್ಸು ಏನು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ, ಒಂದು ಬಿಸ್ನೆಸ್ಸಲ್ಲಿ ಬರೋವಂಥ ಪಾರ್ಟ್ನರ್ಸ್ ಆಗಿರ್ಬೋದು, ಅಥವಾ ಅವು ಒಂದು ಬಿಸ್ನೆಸ್ಸು ಇನ್ನೊಬ್ಬ ಕ್ಲೈಂಟಿಗೆ ಕೊಡುವಂತಹ ಒಂದು ರೆಂಟ್ ಆಗಿರ್ಬೋದು, ಇಬ್ಬರು ಪಾರ್ಟೀಸ್ ಮಧ್ಯೆ ಏನಾಗಿರುತ್ತೆ, ಅಗ್ರಿಮೆಂಟ್ಸ್ ಆಗಿರುತ್ತೆ. ಅವುಗಳಿಗೆ ರಿಲೇಟೆಡ್ ಆಗಿ ಲೆಟರ್ಸ್ ಆಗಿರ್ಬೋದು, ಡೀಡ್ಸ್ ಆಗಿರ್ಬೋದು, ಅವುಗಳನ್ನ ನೋಡ್ಕೊಂಡು ಏನು ಮಾಡ್ತಾ ಹೋಗ್ತಾರೆ, ಚೆಕಿಂಗನ್ನು ಮಾಡೋ ಅಂಥದ್ದು. ನೆಕ್ಸ್ಟ್ ಕಮಿಷನ್. Documents to be verified include carbon copy of receipts book, agreement between the client and the party, etc. Commission is received for rendering service or labor in discharge of certain duties. ಕಮಿಷನ್ ಅಂತಂದರೆ ಒಂದು ಆರ್ಗನೈಸೇಷನ್ನು ಕೆಲವರಿಗೆ ಸರ್ವೀಸಸ್ನ ರೆಂಡರ್ ಮಾಡ್ಬೋದು ಅಥವಾ ಲೇಬರ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡ್ಬೋದು, ಅದಕ್ಕೆ ರಿಸೀವ್ ಮಾಡಿಕೊಳ್ಳೋ ಅಂತಹ ಅಮೌಂಟು. ಇದನ್ನು ಯಾವ ರೀತಿ ವೆರಿಫೈ ಮಾಡ್ತಾರೆ ಅಂತಂದರೆ ಕೆಲವೊಂದು ಕಂಪನಿ ಮೇಂಟೈನ್ ಮಾಡಿರುವಂಥ ಕಾರ್ಬನ್ ಕಾಪೀಸ್ ಆಗಿರ್ಬೋದು, ಕೆಲವೊಂದು ರೆಸಿಪ್ಟ್ಸ್ ಏನು ಮೇಂಟೈನ್ ಮಾಡಿರ್ತಾರೆ ಆ ರೆಸಿಪ್ಟ್ ಬುಕ್ಕಲ್ಲಿ ಇರುವಂತಹ ಕಾರ್ಬನ್ ಕಾಪೀಸ್ ಆಗಿರ್ಬೋದು, ಮತ್ತು ಕ್ಲೈಂಟ್ ಮತ್ತು ಪಾರ್ಟಿ ಮಧ್ಯೆ ಆಗಿರುವಂತಹ ಅಗ್ರಿಮೆಂಟ್ ಲೆಟರ್ಸ್ ಆಗಿರ್ಬೋದು. ಇವುಗಳನ್ನ ಬೇಸಾಗಿಟ್ಕೊಂಡು ಕಮಿಷನ್ನ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಏನು ಮಾಡ್ತಾ ಹೋಗ್ತಾರೆ, ವೆರಿಫಿಕೇಷನ್ ಅಥವಾ ವೋಚಿಂಗನ್ನು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್. The vouchers to be verified are counterfoil, register of subscribers, etc. A subscription is a contribution towards a fund maintained by a society, club or school. ಸಬ್ಸ್ಕ್ರಿಪ್ಷನ್ಸ್ ಅಂತಂದರೆ ಕೆಲವೊಂದು ಸೊಸೈಟಿ ಅಥವಾ ಕ್ಲಬ್ಬು ಅಥವಾ ಒಂದು ಸ್ಕೂಲ್ಸ್ ಆಗಿರ್ಬೋದು, ಇವುಗಳಿಗೆ ಕೊಡುವಂತಹ ಕಾಂಟ್ರಿಬ್ಯೂಷನ್ಸು, ಇವುಗಳಿಗೆ ರಿಲೇಟೆಡ್ ಆಗಿ ಮೇಂಟೈನ್ ಮಾಡಿರುವಂತಹ ಕೌಂಟರ್ ಫೈಲ್ಸ್ ಆಗಿರ್ಬೋದು, ರಿಜಿಸ್ಟರ್ಸ್ ಆಫ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಈ ಎಲ್ಲ ಒಂದು ಅಗ್ರಿಮೆಂಟ್ ಲೆಟರ್ಸು ಇವುಗಳನ್ನ ನೋಡ್ಕೊಂಡು ಏನು ಮಾಡ್ತಾ ಹೋಗ್ತಾರೆ, ವೋಚಿಂಗನ್ನು ಮಾಡ್ತಾ ಹೋಗ್ತಾರೆ. ಅಂತಂದರೆ ಎಷ್ಟು ಅಮೌಂಟನ್ನು ಸರ್ವಿಸಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋದನ್ನು ನೋಡೋ ಅಂಥದ್ದು. ಕೆಲವೊಂದು ಸಲ ತಪ್ಪು ರಾಂಗ್ ಇನ್ಫಾರ್ಮೇಷನ್ಸನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ.
ಒಂದು ಸ್ಕೂಲ್ಗೆ ಇಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಅಥವಾ ಒಂದು ಕ್ಲಬ್ಬಿಗೆ ಇಷ್ಟು ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದೀವಿ ಅಂತ ಅಲ್ಲಿ ಕೊಟ್ಟೇ ಇರೋದಿಲ್ಲ. ಆ ರೀತಿ ಹೇಳಬೇಕಾದ್ರೆ ಅವರು ಏನೆಲ್ಲ ಎವಿಡೆನ್ಸ್ ಮೇಂಟೈನ್ ಮಾಡಿದ್ದಾರೆ ಅದನ್ನು ತೋರಿಸ್ಬೇಕಾಗತ್ತೆ. ಕೆಲವೊಂದು ಕೌಂಟರ್ ಫಾಯ್ಸ್ ಆಗಿರ್ಬೋದು, ರಿಜಿಸ್ಟ್ರಾರ್ಸ್ ಆಗಿರ್ಬೋದು, ಇವುಗಳನ್ನ ನೋಡ್ಕೊಂಡು ಏನು ಮಾಡ್ತಾ ಹೋಗ್ತಾರೆ, ಎಷ್ಟು ಅಮೌಂಟನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್. Documents to be verified include minutes of board of directors, bank advice, etc. Investments through broker. A broker issues a note on details about the nature of investment sold, the terms of sale, mode of payment, etc. It is known as broker's sold note. ಅಂದರೆ ಇನ್ವೆಸ್ಟ್ಮೆಂಟನ್ನು ಸೇಲ್ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಎವಿಡೆನ್ಸ್ ಆಗಿ ಏನೆಲ್ಲ ಇಟ್ಕೊಳ್ತಾರೆ ಅಂತಂದರೆ ಮಿನಿಟ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕರಿತೀವಿ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗಲ್ಲಿ ಆಗುವಂಥ ಕೆಲವೊಂದು ಹೈಲೈಟ್ಸನ್ನು ಇಟ್ಕೊಂಡು ಮತ್ತು ಬ್ಯಾಂಕ್ ಅಡ್ವೈಸರ್ಸ್ನ ಇಟ್ಕೊಂಡು ಇದನ್ನು ಚೆಕ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಬರುವಂಥ ಬ್ರೋಕರ್ಸ್ ಸೋಲ್ಡ್ ನೋಟ್ ಅಂತಂದರೆ ಏನು ಇನ್ವೆಸ್ಟ್ಮೆಂಟನ್ನು ಸೇಲ್ ಮಾಡ್ತಾ ಥ್ರೂ ಬ್ರೋಕರಿಂದ ಏನು ಮಾಡ್ತಾ ಹೋಗ್ತಾರೆ, ಇನ್ವೆಸ್ಟ್ಮೆಂಟ್ಸನ್ನು ಸೇಲ್ ಮಾಡ್ತಾ ಹೋಗ್ತಾರೆ. ಆಗ ಆ ಬ್ರೋಕರ್ ಕೆಲವೊಂದು ಡೀಟೇಲ್ಸ್ಗೆ ರಿಲೇಟೆಡ್, ಅಂದರೆ ಏನು ಇನ್ವೆಸ್ಟ್ಮೆಂಟ್ ಸೇಲ್ ಆಗಿರುತ್ತೆ, ಅದರ ನೇಚರ್ ಯಾವ ಥರ, ಎಷ್ಟು ಅಮೌಂಟಲ್ಲಿ ಸೇಲ್ ಆಗಿದೆ, ಇದಕ್ಕೆ ರಿಲೇಟೆಡ್ ಆಗಿ ಡೀಟೇಲ್ಸನ್ನು ಮೇಂಟೈನ್ ಮಾಡಿರ್ತಾನೆ. ಆ ಒಂದು ಡೀಟೇಲ್ಸ್ ಇರುವಂತಹ ನೋಟ್ ಏನಂತ ಕರಿತೀವಿ, ಬ್ರೋಕರ್ಸ್ ಸೋಲ್ಡ್ ನೋಟ್ ಅಂತ ಕರಿತೀವಿ. ಇದನ್ನು ಎವಿಡೆನ್ಸ್ ಆಗಿಟ್ಕೊಂಡು ವೋಚಿಂಗ್ ಮಾಡ್ತಾ ಹೋಗ್ತಾರೆ. ಅಂದರೆ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟಿಗೆ ರಿಲೇಟೆಡ್ ಆಗಿ ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಅದನ್ನು ವೆರಿಫಿಕೇಷನ್ ಮಾಡೋ ಅಂಥದ್ದು. ನೆಕ್ಸ್ಟ್, ಬಿಲ್ಸ್ ರಿಸಿವಬಲ್. The documentary evidences available for inspection include cash book, passbook, bills receivable book, etc. The amount received on the bills should be debtors in the bills receivable account and credited in the sundry debtors account. ಅಂದರೆ ಬಿಲ್ಸ್ ರಿಸೀವಬಲ್ಸ್ಗೆ ರಿಲೇಟೆಡ್ ಆಗಿ ಏನು ಮಾಡೋವಂಥದ್ದು, ಇನ್ಸ್ಪೆಕ್ಷನ್ಸನ್ನು ಮಾಡೋವಂಥದ್ದು. ಅದಕ್ಕೆ ಎವಿಡೆನ್ಸ್ ಆಗಿ ಕ್ಯಾಶ್ ಬುಕ್ಕು ಮತ್ತು ಪಾಸ್ಬುಕ್ಕು ಮತ್ತು ಬಿಲ್ಸ್ ರಿಸೀವಬಲ್ ಬುಕ್ಕನ್ನು ಬೇಸಾಗಿಟ್ಕೊಂಡು ವೋಚಿಂಗ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನು ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ ಅದು ಸೆಂಡ್ರಿ ಡೆಟಾಸ್ ಅಕೌಂಟಲ್ಲಿ ಏನಾಗಿರಬೇಕು, ಏನು ಅಮೌಂಟನ್ನು ರಿಸೀವ್ ಮಾಡ್ಕೊಳ್ತಾರೆ ಅದು ಡೆಟಾಸಲ್ಲಿರಬೇಕು. ಬಿಲ್ಸ್ ರಿಸೀವಬಲ್ ಅಕೌಂಟಲ್ಲಿ ಡೆಟಾಸ್ ಇರಬೇಕು ಮತ್ತು ಸನ್ರಿ ಡೆಟಾಸ್ ಅಕೌಂಟಲ್ಲಿ ಕ್ರೆಡಿಟ್ ಆಗಿರಬೇಕು. ಇದರಲ್ಲಿ ಏನಾದರೂ ವೇರಿಯೇಷನ್ಸ್ ಇತ್ತು ಅಂತಂದರೆ ಅಲ್ಲಿ ಬಿಲ್ಸ್ ರಿಸೀವಬಲ್ಸಲ್ಲಿ ಎರರ್ಸ್ ಆಗಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕ್ಯಾಶ್ ಬುಕ್ ಮತ್ತು ಪಾಸ್ಬುಕ್, ಬಿಲ್ಸ್ ರಿಸೀವಬಲ್ ಬುಕ್ಕನ್ನು ಬೇಸಾಗಿಟ್ಕೊಂಡು ಅವರು ವೋಚಿಂಗ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಬ್ಯಾಡ್ ಡೆಟ್ಸ್ ರಿಕವರ್ಡ್. The vouchers to be inspected are correspondence between the official receiver and the client, dividend warrant, counterfoil receipt, credit manager's file, etc. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತಂದರೆ ಈಗ ಡೆಟ್ಟನ್ನು ಕೊಟ್ಟಿರ್ತಾರೆ, ಆ ಅಮೌಂಟು ವಾಪಸ್ಸು ಬಂದಿರೋದಿಲ್ಲ, ಕೆಲವೊಂದು ಸಲ ಬರುತ್ತೆ ಅಂತಂದರೆ ಬ್ಯಾಡ್ ಡೆಟ್ಸ್ ರಿಕವರ್ ಆಗಿರುತ್ತೆ, ಅದನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ರಿಲೇಟೆಡ್ ಆಗಿ ವೋಚಿಂಗನ್ನು ಮಾಡುವಂಥದ್ದು. ಅಂತಂದರೆ ಯಾರು ರಿಸೀವ್ ಮಾಡ್ಕೊಂಡಿರ್ತಾನೆ ಅಮೌಂಟು, ಡೆಟಾಸ್ ಮತ್ತು ಕ್ಲೈಂಟ್ಸ್ ಮಧ್ಯೆ ಏನು ಕರೆಸ್ಪಾಂಡೆನ್ಸ್ ಆಗಿರುತ್ತೆ, ಲೆಟರ್ಸ್ ಆಗಿರ್ಬೋದು, ಮೇಲ್ಸ್ ಆಗಿರ್ಬೋದು, ಅವುಗಳನ್ನು ಬೇಸಾಗಿಟ್ಕೊಂಡು ಮತ್ತು ವಾರೆಂಟ್ಸನ್ನು ಬೇಸಾಗಿಟ್ಕೊಂಡು ಕೆಲವೊಂದು ಕೌಂಟರ್ ಫೈಲ್ಸ್ ರೆಸಿಪ್ಟ್ಸನ್ನು ಬೇಸಾಗಿಟ್ಕೊಂಡು ಏನು ಮಾಡ್ತಾ ಹೋಗ್ತಾರೆ, ಬ್ಯಾಡ್ ಡೆಟ್ಸ್ ಎಷ್ಟು ರಿಕವರ್ ಆಗಿದೆ ಅನ್ನೋದನ್ನ ವೆರಿಫಿಕೇಷನ್ಸನ್ನು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಫರ್ದರ್ ಐಟಮ್ಸ್, ಇನ್ಶೂರೆನ್ಸ್ ಕ್ಲೈಮ್ಸ್ ಆಗಿರ್ಬೋದು, ರೆಸಿಪ್ಟ್ಸ್ ಫ್ರಮ್ ಹೈರ್ ಪರ್ಚೇಸ್, ಮಿಸಲೇನಿಯಸ್ ರೆಸಿಪ್ಟ್, ಇವುಗಳಲ್ಲೂ ಕೂಡ ಕೆಲವೊಂದು ಕೌಂಟರ್ ಫಾಯ್ಸ್ ರೆಸಿಪ್ಟ್ಸು ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸು, ಕಾರ್ಬನ್ ಕಾಪೀಸು, ಇವುಗಳನ್ನ ಬೇಸಾಗಿ ಇಟ್ಕೊಂಡು ಏನು ಮಾಡ್ತಾ ಹೋಗ್ತಾರೆ, ಚೆಕ್ಕಿಂಗನ್ನು ಮಾಡೋ ಅಂಥದ್ದು. ಇದಿಷ್ಟು ವೋಚಿಂಗ್ ಆಫ್ ಕ್ಯಾಶ್ ರೆಸಿಪ್ಟ್ ಅಂತ ಕರಿತೀವಿ. ಅಂತಂದರೆ ಈ ಎಲ್ಲ ಐಟಮ್ಸು ವೋಚಿಂಗ್ ಆಫ್ ಕ್ಯಾಶ್ ರಿಸಿಪ್ಟ್ಸಲ್ಲಿ ಬರುತ್ತೆ. ಇವುಗಳನ್ನು ನೀಟಾಗಿ ನೋಡ್ಕೊಳ್ಳಿ. ಇದು ನಿಮಗೆ 10 ಮಾರ್ಕಿಗೆ ಕೇಳ್ತಾರೆ. ಡೀಟೇಲಾಗಿ 10 ಮಾರ್ಕಿಗೆ ಕೇಳಿದ್ರೆ ಹೀಗೆ 1 by 1 ಪಾಯಿಂಟ್ಸನ್ನು ಬರೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ. ಮತ್ತು 5 ಮಾರ್ಕಿಗೆ ಕೇಳೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಕ್ಯಾಶ್ ರೆಸಿಪ್ಟ್ ಇವತ್ತು ಈಗಿನ ಕಾನ್ಸೆಪ್ಟು, ಮತ್ತು ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಅಂತ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವುಗಳನ್ನೆಲ್ಲ 5 ಮಾರ್ಕಿಗೆ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀಟಾಗಿ ನೋಡ್ಕೊಡಿ. ಓಕೆ, ಥ್ಯಾಂಕ್ ಯು ಆಲ್.